ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ಹಾಯ್ ಹೆಲೋ. ಇವತ್ತು ನಾನು ಮದರ್ ಡೈರಿ ರಸ್ತೆ ಅತ್ತೂರು ಲೇಔಟ್ನಲ್ಲಿರುವಂತಹ ಉಡುಪಿ ಫುಡ್ ಹಬ್ ಹೋಟೆಲ್ನಲ್ಲಿದ್ದೇನೆ. ಸೊ ನಾನು ಸಾಕಷ್ಟು ಹೋಟೆಲ್ನ ಹೇಗಿದೆ ಅದರ ಒಂದು ರಿವ್ಯೂವನ್ನು ಈವರೆಗೂ ಕೂಡ ಕೊಟ್ಕೊಂಡು ಬಂದಿದ್ದೀನಿ. ಸೊ ಇವತ್ತು ಮತ್ತೊಂದು ಹೋಟೆಲಲ್ಲಿ ಅಲ್ಲಿನ ಕಸ್ಟಮರ್ ಸರ್ವಿಸು, ಫುಡ್ಡು, ಟೇಸ್ಟು, ಸೊ ಉಡುಪಿ ಅಂತ ಹೇಳಿದರೆ ಕರಾವಳಿ ಸ್ಟೈಲು, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲ ಸಿಗುತ್ತೆ ಅನ್ನೋದು ನನಗೆ ತಿಳಿದು ಬಂತು. ಹಾಗಿದ್ರೆ ಈ ಒಂದು ಹೋಟೆಲ್ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನೀವು ಇಲ್ಲಿ ಹೋಟೆಲ್ ಈ ರಸ್ತೆಯಲ್ಲಿ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಸ್ಟಾರ್ಟಿಂಗಲ್ಲೇ ನಿಮಗೆ ರೈಟ್ ಸೈಡಲ್ಲಿ ಜ್ಯೂಸ್ ಜಂಕ್ಷನ್ ಕೂಡ ಇದೆ. ಸೊ ಹಾಗೆಯೇ ಮುಂದೆ ಬರೋದಾದರೆ ನೀವು ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮರದ ಕೆಳಗಡೆ ಕೂತ್ಕೊಂಡು ಬಿಸಿಯಾಗಿ ಕಾಫಿ, ಟೀ, ತಿಂಡಿ ಅಂದರೆ ಬೆಳಗಿನ ತಿಂಡಿ. ಇಲ್ಲೇ JKVK ಪಾರ್ಕ್ ಕೂಡ ಇದೆ. ಸೊ ಮುಂದ್ಗಡೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ಡಿ-ಮಾರ್ಟ್ ಕೂಡ ಹತ್ತಿರದಲ್ಲೇ ಇದೆ. ನೀವು ಒಂದು ಒಳ್ಳೆ ಶಾಪಿಂಗನ್ನು ಮಾಡಿಕೊಂಡು ಸೊ ಇಲ್ಲಿ ಬಂದು ಉಡುಪಿ ಫುಡ್ ಹಬ್ಬಲ್ಲಿ ಒಂದು ರುಚಿಕರವಾದ ಸೌತ್ ಇಂಡಿಯನ್ ಡಿಶಸ್ಸು, ನಾರ್ತು, ಚೈನೀಸು, ಸೊ ಒಂದೊಳ್ಳೆ ಫ್ರೆಶ್ ಜ್ಯೂಸನ್ನು ಕೂಡ ಇಲ್ಲಿ, ಜ್ಯೂಸ್, ಮಿಲ್ಕ್ ಶೇಕ್, ಚಾಟ್ಸ್ ಎಲ್ಲವೂ ಕೂಡ ಇಲ್ಲಿ ಸಿಗ್ತಾ ಇದೆ. ಸೊ ಹಾಗೆಯೇ ಹೋಟೆಲ್ ಎಂಟ್ರಿ ಆದ ತಕ್ಷಣ ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು ವಿಶಾಲವಾದ ಸೀಟಿಂಗ್ ಕೆಪಾಸಿಟಿ. ಸೊ ಆರಾಮಾಗಿ ಕೂತ್ಕೊಂಡು ಇಲ್ಲಿ ನಿಮ್ಮ ತಿಂಡಿ ಅಥವಾ ಊಟ, ಯಾಕಂತ ಹೇಳಿದರೆ ಹಾಗೆಯೇ ಸೀಟಿಂಗ್ ವ್ಯವಸ್ಥೆ ಒಂದು ಕಡೆ ಆದರೆ, ಸೊ ಇಲ್ಲಿ ಹೋಟೆಲ್ ಮುಂಭಾಗದಲ್ಲೇ ನೀವು ನೋಡ್ತಾ ಇರ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ನಿಮ್ಮ 2 ವೀಲರ್, 4 ವೀಲರ್ ಯಾವುದೇ ಗಾಡಿಗಳನ್ನು ಇಲ್ಲಿ ನೀವು ಪಾರ್ಕ್ ಮಾಡಿ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಒಂದು ಒಳ್ಳೆ ಊಟ ತಿಂಡಿಯನ್ನು ಸವಿಬಹುದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಮಂದಿ ಇಲ್ಲಿ ಈಗಾಗಲೇ ಬಂದಿದ್ದಾರೆ ಮಧ್ಯಾಹ್ನದ ಊಟಕ್ಕೆ ಅಂಥೇಳಿ ಇಲ್ಲಿ ಕೂತ್ಕೊಂಡಿರುವಂಥದ್ದು. ಇಲ್ಲಿ ವಿಜುವಲ್ಸಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಸೀಟಿಂಗ್ ಕೆಪಾಸಿಟಿ, ಸೀಟಿಂಗ್ ವ್ಯವಸ್ಥೆ ಈ ರೀತಿ ಆದರೆ, ಅಲ್ಲೇ ಕೂಡ ಮುಂಭಾಗದಲ್ಲಿ ಕ್ಯಾಶ್ ಕೌಂಟರ್ ಇದೆ. ಸೊ ಇದೊಂದು ವಿಶಾಲವಾದ ಸೀಟಿಂಗ್ ಕೆಪಾಸಿಟಿ ಅಂತಲೇ ಹೇಳ್ಬೋದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದಿಷ್ಟು ಜನರನ್ನು ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲ ಫುಡ್ಡು ಮತ್ತು ವೆರೈಟೀಸು, ಚಾಯ್ಸಸ್ಸು ಎಲ್ಲನೂ ತುಂಬ ಚೆನ್ನಾಗಿದೆ ಮತ್ತು ಹೈಜೀನ್ ಮೇಂಟೈನ್ ಮಾಡ್ತಾರೆ. ಸೊ ಇದರಿಂದ ನಾವು ರಿಪೀಟೆಡಾಗಿ ಬರೋಕ್ಕೆ ಶುರು ಮಾಡಿದ್ದೀವಿ. ಫಸ್ಟ್ ಟೈಮ್ ಬಂದಾಗ ದೋಸೆ ಆರ್ಡ್ರ್ ಮಾಡಿದ್ವಿ, ಸ್ನ್ಯಾಕ್ಸು. ಸೊ ಈ ಟೈಮು ಮೀಲ್ಸ್ ಟ್ರೈ ಮಾಡೋಣ ಅಂತ ಇದು ಮಾಡ್ತಾಯಿದ್ವಿ. ಎಲ್ಲ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ. ಅದು ಇದರಿಂದನೇ ಯಾವಾಗಲೂ ಕ್ವಾಲಿಟಿ ಚೆನ್ನಾಗಿದ್ದಾಗಲೇ ನಾವು ರಿಪೀಟೆಡಾಗಿ ಬರೋಕ್ಕಾಗೋದು. ಸೊ ಇದ್ರ ಮೇಲೆ ಬಂದಿದ್ವಿ. ಒಂದು ಕನ್ವೀನಿಯನ್ಸು, ಒಂದು ನಮಗೆ ನಿಯರ್ ಬೈ ಇದಿರೋದ್ರಿಂದ, ಮತ್ತು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಎಲ್ಲನೂ ಇದೆ. ಹೈಜೀನ್ ಇದೆ, ಫುಡ್ ಕ್ವಾಂಟಿಟಿ ಇದೆ, ಕ್ವಾಲಿಟಿ ಇದೆ, ಎಲ್ಲ ಇದೆ. ಸೊ ಹಂಗಾಗಿ ಇದು ಮಾಡ್ತೀವಿ. ಗೌರಿಶಂಕರ್. ಸೊ ಫುಡ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿಗೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಬ್ಯುಸಿ ಲೈಫ್ ಸ್ಟೈಲಲ್ಲಿ ಇಂಪಾರ್ಟೆನ್ಸ್ ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಿದ್ರೆ ಈ ಒಂದು ಹೋಟೆಲಲ್ಲಿ ಎಷ್ಟು ಕ್ಲೀನಾಗಿ ಒಂದು ಫುಡ್ಡನ್ನು ಪ್ರಿಪೇರ್ ಮಾಡ್ತಾರೆ, ಸೊ ಇಲ್ಲಿನ ಕಿಚನ್ ಏರಿಯಾ ಹೇಗಿದೆ ಅದನ್ನು ನಾನು ನಿಮಗೆ ಇವಾಗ ತೋರಿಸ್ತಾ ಹೋಗ್ತೀನಿ. ಸೊ ಇದು ಉಡುಪಿ ಫುಡ್ ಹಬ್ನ ಕಿಚನ್ ಏರಿಯಾ ಅಂತಲೇ ಹೇಳ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಪ್ರತಿಯೊಂದು ಡಿಶಸ್ಸನ್ನು ಕೂಡ ಅಥವಾ ಪ್ರತಿಯೊಂದು ಏನಿಲ್ಲಿ ಪ್ರಿಪೇರ್ ಮಾಡಿದರೆ ಅದಕ್ಕೆ ಬೇರೆ ಬೇರೆ ಕಂಪಾರ್ಟ್ಮೆಂಟ್ಗಳಲ್ಲಿ ಅದನ್ನು ಹಾಕಿ ಪ್ರಿಪೇರ್ ಮಾಡುವಂಥದ್ದು. ಸೊ ಬೆಳಗಿನ ತಿಂಡಿಯ ಕೌಂಟರ್ ಈ ಕಡೆ, ಅಥವಾ ಪಾರ್ಸೆಲ್ ತಗೊಳ್ಳೋದಕ್ಕೆ ಮತ್ತೊಂದು ಸಪ್ರೇಟ್ ಕೌಂಟರ್. ಪ್ರತಿಯೊಂದನ್ನು ಕೂಡ ತುಂಬ ಕ್ಲೀನಾಗಿ, ನೀಟಾಗಿ, ಚಾಪಿಂಗ್ ಒಂದು ಕಡೆ ಮಾಡೋದಾದರೆ, ಸೊ ಅದರ ಫುಡ್ ಪ್ರಿಪರೇಷನನ್ನು ತುಂಬ ಕ್ಲೀನಾಗಿ ಈ ಒಂದು ಕಿಚನ್ ಏರಿಯಾದಲ್ಲಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದು ಉಡುಪಿ ಫುಡ್ ಹಬ್ನ ಕಿಚನ್ ಏರಿಯಾ. ಸೊ ಇಲ್ಲಿ ಫುಡ್ ಪ್ರಿಪೇರ್ ಆಗುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಫ್ರೈಡ್ ಐಟಮ್ಸ್ ಆಗಿರ್ಬೋದು, ಚಾಪಿಂಗ್ ಅಥವಾ ಬೇರೆ ಬೇರೆ ಮಸಾಲೆಗಳನ್ನು ಕೂಡ ಬೇರೆ ಬೇರೆ ಕಂಪಾರ್ಟ್ಮೆಂಟಲ್ಲಿ ಹಾಕಿರ್ತಾರೆ, ಬೇರೆ ಒಂದು ಬಾಕ್ಸ್ಗಳಲ್ಲಿ. ಸೊ ಇಲ್ಲಿ ಪ್ರಿಪ್ರೇಷನನ್ನು ಮಾಡ್ತಾರೆ. ಸೊ ಇದಿಷ್ಟು ಕೂಡ ಉಡುಪಿ ಫುಡ್ ಹಬ್ ಕಿಚನ್ ಏರಿಯಾ ಆದರೆ, ಸೊ ಬನ್ನಿ ಹೊರಗಡೆ ಹೋಗೋಣ. ನೆಕ್ಸ್ಟ್ ಇಲ್ಲಿ ನೀವು ಕೂತ್ಕೊಂಡು ಇಲ್ಲಿ ಊಟ ಮಾಡ್ಬೋದು. ಬಟ್ ನೆಕ್ಸ್ಟ್ ಈ ಕಡೆ ಫೈನ್ ಡೈನ್ ಹಾಲ್ ಕೂಡ ಇದೆ. ಸೊ ಅಲ್ಲಿ AC ಸರ್ವಿಸ್ ಇದೆ ನಿಮಗೆ. ಸೊ ಅಲ್ಲಿನ ವ್ಯವಸ್ಥೆ ಅಥವಾ ಸರ್ವಿಸ್ ಹೇಗಿದೆ, ಏನೆಲ್ಲ ಸ್ಪೆಷಲ್ ಐಟಮ್ ಸಿಗುತ್ತೆ, ನಾನು ನಿಮಗೆ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಈ ಹೋಟೆಲ್ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಆ ಹೋಟೆಲ್ನ ಪಾರ್ಟ್ನರ್ ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಹತ್ರ ಮಾತಾಡ್ಸ್ತಾ ಹೋಗೋಣ. ಹಲೋ ಸರ್. ಹಲೋ ಮೇಡಮ್. ಐ ಆಮ್ ಗುಡ್ ಮೇಡಮ್. ಸೊ ಈ ಹೋಟೆಲ್ ಬಗ್ಗೆ ಹೇಳೋದಾದ್ರೆ, ಈ ಹೋಟೆಲ್ ಯಲಹಂಕಗೆ ಒಂದು ಹೋಟೆಲ್ ಮಾಡಬೇಕಂತ ಇತ್ತು. ನಮ್ಮದು 11ನೇ ಬ್ರಾಂಚ್ ಇದು, ಬ್ಯಾಂಗ್ಳೂರಲ್ಲಿ ಬರ್ತಾ ಇರೋದು. ಬಿಟ್ಟರೆ ಎಲ್ಲ ಕಡೆ ಒಳ್ಳೆ ಗುಣಮಟ್ಟ, ಒಳ್ಳೆ ಫುಡ್ ಕೊಡ್ತೀವಿ. ವಿತೌಟ್ ಕಲರ್, ವಿತೌಟ್ ಶುದ್ಧ, ಮೇನ್ ಕ್ಲೀನಿನೆಸ್ಸು ಮೇನ್ ಇಂಪಾರ್ಟೆಂಟ್ ಕೊಡ್ತೀವಿ. ಫುಡ್ಡಿಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತೀವಿ. ಏನು
ಯಾವ ಡಿಶ್ ತುಂಬ ಫೇಮಸ್ ಇದೆ? ನಮ್ಮಲ್ಲಿ ಸೌತ್ ಇಂಡಿಯನ್ ಜಾಸ್ತಿ ಪ್ರಿಫರ್ ಮಾಡ್ತೀವಿ ಮೇಡಮ್. ಓಕೆ. ಯಾವುದೇ ಐಟಮ್ ತೊಗೊಳ್ಳಿ, ಏನೇ ಯಾವುದು ಸರಿ ಇಲ್ಲ ಅಂತ ಹೇಳೋ ಥರ ಮಾಡಲ್ಲ, ಎಲ್ಲನೂ ಚೆನ್ನಾಗಿದೆ. ಚಾಟ್ಸು, ಸೌತ್ ಇಂಡಿಯನ್ನು. ಎಷ್ಟು ವರ್ಕರ್ಸ್ ಇದ್ದಾರೆ? ನಮ್ಮ ಹತ್ರ ಒಂದು 50-60 ಮೆಂಬರ್ಸ್ ಇದ್ದಾರೆ ಮೇಡಮ್. ಓಕೆ. ಬೆಳಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? 6:30 ಏನೆಲ್ಲ ವೆರೈಟೀಸ್ ಸಿಗುತ್ತೆ ಬ್ರೀಫ್ ಮಾಡೋದು? 6:30 ಓಪನ್ ಆಗುತ್ತೆ, 10:30 ತನಕ ಎಲ್ಲ ಓಪನ್ ಇರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗುತ್ತೆ 6:30ಗೆ. ಆಮೇಲೆ 12 o'clockಗೆ ಲಂಚ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಚೈನೀಸು, ನಾರ್ತು, ತಂದೂರಿ ಎಲ್ಲ ಸ್ಟಾರ್ಟ್ ಆಗುತ್ತೆ. 3 o'clockಯಿಂದ ಚಾಟ್ ಶುರು ಆಗುತ್ತೆ. ಜ್ಯೂಸು, ಕಾಫಿ, ಟೀ ಮಾರ್ನಿಂಗ್ 6 o'clock to 10:30 ತನಕ ಸಿಗುತ್ತೆ ಮೇಡಮ್, ಕಂಟಿನ್ಯೂ. ದೊಡ್ಡವರಿಂದ ಚಿಕ್ಕ ಮಕ್ಕಳವರೆಗೆ ಎಲ್ಲರೂ ಇದೆ. ಇನ್ನು ಬೇರೆ ಬೇರೆ ಏನು ವ್ಯವಸ್ಥೆಗಳಿದೆ? ಮೇಲ್ಗಡೆ ರೂಮ್ಸ್ ಇದೆ, 120 ರೂಮ್ಸ್ ಇದೆ, ಉಳ್ಕೊಳ್ಳೋ ವ್ಯವಸ್ಥೆ ಇದೆ, ಎಲ್ಲ AC ರೂಮ್ಸ್ ಇದೆ. ವೆರಿ ಗುಡ್ ಮಾಡಿಟ್ಟಿದ್ದೀವಿ. ನಿಮ್ಮ ಹೆಸರು? ನಂದನ್ ಶೆಟ್ಟಿ. ಸೊ ಮೇಲ್ಗಡೆ AC ರೂಮ್ ಫೆಸಿಲಿಟಿ ಇದೆ. ಸೊ ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫೈನ್ ಡೈನ್ ಹಾಲ್ ಕೂಡ ಇದೆ. ಸೊ ನಾವು ಅಲ್ಲಿಗೆ ಎಂಟ್ರಿ ಕೊಡೋಣ, ಹೇಗಿದೆ ಫೈನ್ ಡೈನ್ ಹಾಲ್ ಅನ್ನೋದನ್ನು ನೋಡೋಣ. ಸೊ ಬನ್ನಿ, ಇದು ಉಡುಪಿ ಫುಡ್ ಹಬ್ನ ಫೈನ್ ಡೈನ್ ಹಾಲ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಹೋಗೋಣ, ಹೇಗಿದೆ ಇಲ್ಲಿ ಫೆಸಿಲಿಟಿ ಅಂತ ನೋಡೋಣ. ಸೊ ಇಲ್ಲಿ AC ಹಾಲ್ ಇದೆ. ಸೊ ಒಂದು 50 ಮೆಂಬರ್ಸ್ ಆರಾಮಾಗಿ ಇಲ್ಲಿ ಕೂತ್ಕೊಂಡು ಮಧ್ಯಾಹ್ನದ ಊಟವನ್ನು ಮಾಡ್ಬೋದು, ಅಥವಾ ನಿಮ್ಗೇನು ಬೇಕೋ ಅದನ್ನು ಆರ್ಡರ್ ಮಾಡಿಕೊಂಡು ಒಂದು AC ಹಾಲ್ ಪ್ರಿಫರ್ ಮಾಡುವಂಥವ್ರು ಇಲ್ಲಿ ಆರ್ಡರ್ ಮಾಡ್ಕೊಳ್ಬೋದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಒಂದು ವಿಶಾಲವಾದ ಹಾಲ್. ಸೊ ನೀವೇನಾದರೂ ಒಂದು ಡಿನ್ನರ್ ಅಥವಾ ಏನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ, ಸೊ ತುಂಬ ಪೀಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಜಾಗ. ಸೊ ಇಲ್ಲೂ ಕೂಡ ಸಾಕಷ್ಟು ಜನ ಈಗ ಮಧ್ಯಾಹ್ನದ ಒಂದು ರಿಲ್ಯಾಕ್ಸಿಂಗ್ ಟೈಮನ್ನು ಇಲ್ಲಿ ಕಳಿಬೋದು. ಸೊ ಒಂದು ವಿಶಾಲವಾದ AC ಫೈನ್ ಡೈನ್ ಹಾಲ್ ಅಂತಲೇ ಹೇಳ್ಬೋದು. ಆ್ಯಂಬಿಯನ್ಸು ಜೊತೆಗೆ ಇಲ್ಲಿನ ಫುಡ್ ಸರ್ವಿಸು. ಸೊ ನೀವೊಂದು ಫ್ಯಾಮಿಲಿ ಟೈಮ್ ಡಿನ್ನರನ್ನು ಇಲ್ಲಿ ಪ್ಲ್ಯಾನ್ ಮಾಡ್ಬೋದು ಉಡುಪಿ ಫುಡ್ ಹಬ್ ಇಲ್ಲೇ ಯಲಹಂಕ. ಸೊ ಮದರ್ ಡೈರಿ ರಸ್ತೆ ಶಾಪಿಂಗ್ ಕೂಡ ಮಾಡಿಕೊಂಡು ಸಂಜೆ ಹೊತ್ತು ಇಲ್ಲಿ ಬಂದು ಒಂದು ಒಳ್ಳೆ ಡಿನ್ನರ್ ಮಾಡ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿ, ವಿಜಯವಾಣಿ, ಬೆಂಗಳೂರು.